ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಣಿತಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ 2025 KCET D3 ವರ್ಷನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಅದರ ಕಂಟಿನ್ಯೂ ಪಾರ್ಟ್ ನೋಡೋಣ ಈಗ. ಸೊ ಕ್ವಶನ್ ನಂಬರ್ 10 ಏನಿದೆ ನೋಡಿ. ಇಫ್ A and B are two events such that A is subset of B and probability of B is not equal to 0, then which of the following is correct ಅಂತ ಕೇಳಿದಾನೆ. ಓಕೆ, ಸೊ ಇಲ್ಲಿ A is subset of B ಅಂತ ಹೇಳಿದಾನೆ. ಸೊ ಹಂಗಂದ್ರೆ A intersection B is equal to ಏನಾಗುತ್ತೆ, ನಮಗೆ A ಆಗುತ್ತೆ. ಓಕೆ, ಸೊ ಪ್ರೊಬ್ಯಾಬಿಲಿಟಿ ಆಫ್ A given B ಏನಂತ ಬರೀಬಹುದು, ಪ್ರೊಬ್ಯಾಬಿಲಿಟಿ ಆಫ್ A intersection B divided by probability of B ಅಂತ ಬರೀಬಹುದು. ಸೊ ಇದನ್ನೇನಂತ ಕರೆಯೋಣ, ಈಕ್ವೇಶನ್ 1 ಅಂತ ಕರೆಯೋಣ. ಓಕೆ, ಈಗ ಯಾವುದೇ ಒಂದು ಪ್ರೊಬ್ಯಾಬಿಲಿಟಿ ಆಗಲಿ ಲೈಸ್ ಬಿಟ್ವೀನ್ 0 and 1 ಇರುತ್ತೆ. ಸೊ ಈಗ 0 ಲೆಸ್ ದನ್ ಆರ್ ಈಕ್ವಲ್ ಟು probability of 1 is less than or equal to 1. ಬಟ್ ಕಂಡೀಷನ್ ಏನ್ ಹೇಳಿದ್ರೆ probability of B is not equal to 0. ಸೊ ನಮಗೆ ಲೆಫ್ಟ್ ಸೈಡ್ ಇನ್ಇಕ್ವಾಲಿಟಿ ಬೇಡ, ರೈಟ್ ಸೈಡ್ ಮಾತ್ರ ಕನ್ಸಿಡರ್ ಮಾಡೋಣ. ಸೊ ಹಂಗಂದ್ರೆ probability of B is less than or equal to 1. If you take the reciprocal, ಸೊ ಏನಾಗುತ್ತೆ, probability 1 divided by probability of B is ಈಗ ಲೆಸ್ ದನ್ ಇರೋದೇನಾಗುತ್ತೆ, ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಆಗುತ್ತೆ. ಸೊ ದೆನ್ if you multiply probability of A on both side, then what we can write, probability of A divided by probability of B is greater than or equal to probability of A ಆಗುತ್ತೆ. ಓಕೆ, ಇಟ್ ಇಂಪ್ಲೈಸ್ ಫ್ರಮ್ ಈಕ್ವೇಶನ್ 1 ಇಲ್ಲಿ ನೋಡ್ರಿ, 1 minute. ಸೊ ಇದನ್ನೇನಂತ ಬರೀಬಹುದು ನೋಡಿ, probability of A intersection B. ಸೊ A intersection B ಏನಾಗುತ್ತೆ, ಇಲ್ಲಿ ಏನಾಗುತ್ತೆ. ಸೊ ಹಂಗಂದ್ರೆ ಸೊ ಇದನ್ನೇನಂತ ರಿರೇಟ್ ಮಾಡಬಹುದು, probability of A intersection B can be written as probability of A divided by probability of B ಆಗುತ್ತೆ. ಇದನ್ನ ಈಕ್ವೇಶನ್ 1 ಅಂತ ಕರೆಯೋಣ. ಸೊ probability of A by probability of B ಏನಂತ ಬರೀಬಹುದು, probability of A given B ಅಂತ ಬರೀಬಹುದು. ಸೊ ಹಂಗಂದ್ರೆ probability of A given B is greater than or equal to probability of A ಆಗುತ್ತೆ. ಸೊ ಹಂಗಾಗಿ ಆಪ್ಷನ್ A ಅನ್ನೋದು ಕರೆಕ್ಟ್ ಆಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 13 ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, the set of all solutions of the linear inequalities. ಸೊ ಇಲ್ಲಿ ಎರಡು ಲೀನಿಯರ್ ಇನ್ಇಕ್ವಾಲಿಟೀಸ್ ಕೊಟ್ಟಿದ್ದಾರೆ. ಸೊ ಅವೆರಡನ್ನು ಸಾಲ್ವ್ ಮಾಡ್ಕೊಳ್ಳೋಣ. ಏನಂತ ಹೇಳ್ತಿದ್ದಾರೆ, x is less than 3 and x is greater than or equal to 2 ರೆಸ್ಪೆಕ್ಟಿವ್ಲಿ ಅಂತ ಹೇಳ್ತಿದ್ದಾರೆ. ಸೊ ಚೆಕ್ ಮಾಡೋಣ. 3x plus 8 is less than 17. ಸೊ 8 ಆ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ 3x is less than 17 minus 8. ಸೊ that means 3x is less than 9, then x is less than 3. ಓಕೆ, ಸೊ x is less than 3 ಕೊಟ್ಟಿದ್ದಾರೆ. ಸೊ ಇನ್ನೊಂದು ಚೆಕ್ ಮಾಡಿ, ಏನಿದೆ, 2x plus 8 is greater than or equal to 12 and 2x is greater than or equal to, ಸೊ 8 ಆ ಕಡೆ ಶಿಫ್ಟ್ ಆದ್ರೆ 12 minus 8 ಅಂದ್ರೆ 4 ಆಗುತ್ತೆ. then x is greater than or equal to 4/2 ಅಂದ್ರೆ 2 ಆಗುತ್ತೆ. x is greater than or equal to 2. ಸೊ ಹಂಗಂದ್ರೆ ಸ್ಟೇಟ್ಮೆಂಟ್ ಅನ್ನೋದು ಕರೆಕ್ಟ್ ಸ್ಟೇಟ್ಮೆಂಟ್ ಆಯ್ತು. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ದ ಕಾಮನ್ ಸೆಟ್ ಆಫ್ ಸೊಲ್ಯೂಷನ್ಸ್ ಆಫ್ ಲೀನಿಯರ್ ಇನ್ಇಕ್ವಾಲಿಟೀಸ್, 3x plus 8 is less than 17 and 2x plus 8 is greater than or equal to 12 is 2,3 ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಓಪನ್ ಇಂಟರ್ವಲ್ ಕೊಟ್ಟಿದ್ದಾರೆ. ಸೊ ನಮ್ಗೆ ಇಲ್ಲಿ ಏನ್ ಬರ್ತಾ ಇದೆ, x is greater than or equal to 2. ಸೊ ಅಂದ್ರೆ ಲೆಫ್ಟ್ ಸೈಡ್ ಕ್ಲೋಸ್ಡ್ ಬರ್ತಾ ಇದೆ ಅಂಡ್ ರೈಟ್ ಸೈಡ್ ಓಪನ್ ಬರ್ತಾ ಇದೆ. ಸೊ ಬಟ್ ಇಲ್ಲಿ ಕೊಟ್ಟಿರೋದೇನು, ಎರಡು ಕಡೆ ಓಪನ್ ಕೊಟ್ಟಿದ್ರೆ. ಸೊ ಹಂಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನೋದು ಫಾಲ್ಸ್ ಆಗುತ್ತೆ. ಸೊ ಹಂಗಾಗಿ ಸ್ಟೇಟ್ಮೆಂಟ್ 1 is ಟ್ರೂ, ಸ್ಟೇಟ್ಮೆಂಟ್ 2 is ಫಾಲ್ಸ್. ಸೊ ಹಂಗಾಗಿ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 14 ನೋಡೋದಾದ್ರೆ, ದ ನಂಬರ್ ಆಫ್ 4 digit ಈವನ್ ನಂಬರ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಯೂಸಿಂಗ್ ದ ಡಿಜಿಟ್ಸ್ 0, 1, 2 and 3 ವಿತೌಟ್ ರಿಪಿಟೇಷನ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನಮ್ಗೆ ಏನಾಗಿರ್ಬೇಕು, ಈವನ್ ನಂಬರ್ ಆಗಿರ್ಬೇಕು ಅಂಡ್ ದಟ್ 4 digits. ಓಕೆ, ಫಾರ್ ಎಕ್ಸಾಂಪಲ್ ಈಗ 0ನ ಲಾಸ್ಟ್ ಪ್ಲೇಸ್ ಅಲ್ಲಿ ಫಿಕ್ಸ್ ಮಾಡಿಬಿಡೋಣ. ಸೊ ಹಂಗಂದ್ರೆ ನಮ್ಗೆ ಇಲ್ಲಿ 3 ಚಾನ್ಸಸ್ ಉಳಿಯುತ್ತೆ. ಐದರ್ ಯು ಕ್ಯಾನ್ ಚೂಸ್ ಹಿಯರ್ ಎನಿ ಒನ್ ಆಫ್ ದ 3, ಯಾಕಂದ್ರೆ ಎಂಡಿಂಗ್ ವಿತ್ 0 ಇಟ್ ಮಸ್ಟ್ ಬಿ ಎ ಈವನ್ ನಂಬರ್ ಹೌದಾ. ಸೊ ಇಲ್ಲಿ 3 ಚಾನ್ಸ್ ಇದೆ, ಇಲ್ಲಿ 2 ಚಾನ್ಸ್, ಇಲ್ಲಿ 1 ಚಾನ್ಸ್. ಸೊ ಹಂಗಂದ್ರೆ ಇದನ್ನೇನಂತ ಬರೀಬಹುದು ನಾವು, 3 into 2 into 1, ಹಂಗಂದ್ರೆ 6 ಚಾನ್ಸಸ್ ಆಯ್ತು ಇಲ್ಲಿ ಫಸ್ಟ್ ಕೇಸಲ್ಲಿ. ಓಕೆ, ದೆನ್ ಸೆಕೆಂಡ್ ಕೇಸಲ್ಲಿ ಸೊ ಈವನ್ ನಂಬರ್ ಅಂದ್ರೆ ಲಾಸ್ಟ್ ಏನ್ ಮಾಡ್ಬೋದು ನಾವು, 2ನ ಎಂಡ್ ಮಾಡ್ಬೋದು. ಓಕೆ, ಸೊ ಇಲ್ಲಿ 0 ಇಂದ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ 2 ಕೇಸಸ್. ನೆಕ್ಸ್ಟ್ ಇಲ್ಲಿ ಕೂಡ 2 ಕೇಸಸ್ ಸಿಗುತ್ತೆ, ಯಾಕಂದ್ರೆ ಸಪೋಸ್ ಇಲ್ಲಿ ಯು ಕ್ಯಾನ್ ಚೂಸ್, ಇಲ್ಲಿ ಏನಾಗುತ್ತೆ, ಈಗ ಸಪೋಸ್ ಯಾವ್ದಾದ್ರು 2 ನಂಬರ್ಸ್ನ ಮಾತ್ರ ಚೂಸ್ ಮಾಡಬಹುದು, ಯಾಕಂದ್ರೆ 2ನ ಫಿಕ್ಸ್ ಮಾಡ್ಬಿಟ್ಟಿದ್ವಿ ಆಲ್ರೆಡಿ ಎಂಡಿಂಗ್ ಅಲ್ಲಿ.
ವಿ ಕ್ಯಾನಾಟ್ ಸ್ಟಾರ್ಟ್ ವಿತ್ 0. ಸೊ ಹಂಗಂದ್ರೆ 1 ಅಥವಾ 3 ಇಂದ ಸ್ಟಾರ್ಟ್ ಮಾಡಬೇಕು. ಸೊ ಹಂಗಂದ್ರೆ ಇಲ್ಲಿ ಏನಾಯ್ತು 1. ಸೊ ಇಲ್ಲಿ ಕೂಡ 1. ಸೊ ಹಂಗಂದ್ರೆ 2 into 1 into 1. ಸೊ ದಟ್ ಈಸ್ ನಥಿಂಗ್ ಬಟ್ 2 ಚಾನ್ಸಸ್ ಆಯ್ತು. ಸೊ ನೆಕ್ಸ್ಟ್ ಥರ್ಡ್ ಕೇಸಲ್ಲಿ ನೋಡಿ ಯಾವ್ದನ್ನ ಫಿಕ್ಸ್ ಮಾಡ್ಬೋದು ಈಗ. ಸೊ 1 minute ಇಲ್ಲೇ ಏನ್ ಮಾಡೋಣ, ಸೆಕೆಂಡ್ ಕೇಸಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಮಾಡೋಣ. ಇಲ್ಲಿ ನೋಡಿ ಸಾರಿ, ಇಲ್ಲಿ ನಾವೇನ್ ಮಾಡಬಾರ್ದು, 0 ಇಂದ ಸ್ಟಾರ್ಟ್ ಮಾಡಬಾರ್ದು. ಐದರ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ಯಾವ್ದರಿಂದ 1 ಅಥವಾ 3 ಇಂದ, ಅಂದ್ರೆ 2 ಚಾನ್ಸಸ್ ಆಯ್ತು. ಸೊ ನೆಕ್ಸ್ಟ್ ಇಲ್ಲಿ ನಮಗೆ 2 ಚಾನ್ಸಸ್ ಉಳಿತಿದೆ, ಯಾಕಂದ್ರೆ ವಿ ಕ್ಯಾನ್ ಯೂಸ್ ಐದರ್ 0. ಸಪೋಸ್ ಇಲ್ಲಿ 1 ಇಂದ ಶುರು ಮಾಡಿದ್ರೆ 3 ಆಗ್ಬೋದು ಅಥವಾ 0 ಆಗ್ಬೋದು. ಓಕೆ, ಸೊ ಹಂಗಾಗಿ 2 into 2 into 1 ಆಗುತ್ತೆ. ಸೊ ಇಲ್ಲಿ 2 into 2 into 1 ಅಂದ್ರೆ ಇದನ್ನೇನಂತ ಬರೀಬಹುದು, 4 ಅಂತ ಬರೀಬಹುದು. ಸೊ ಹಂಗಂದ್ರೆ ಟೋಟಲ್ ಚಾನ್ಸಸ್ ಏನಾಗುತ್ತೆ, 6 plus 4 ಅಂದ್ರೆ 10 ನಂಬರ್ಸ್ ವಿ ಕ್ಯಾನ್ ರೈಟ್. ಸೊ ಹಂಗಾಗಿ ಆಪ್ಷನ್ ಡಿ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಕ್ವಶನ್ ನಂಬರ್ 15 ಏನಿದೆ, ದ ನಂಬರ್ ಆಫ್ ಡಯಾಗನಲ್ಸ್ ದಟ್ ಕ್ಯಾನ್ ಬಿ ಡ್ರಾನ್ ಇನ್ ಆನ್ ಆಕ್ಟಾಗಾನ್ ಅಂತ ಕೇಳ್ತಾ ಇದ್ದಾರೆ. ಓಕೆನಾ. ಸೊ ನಂಬರ್ ಆಫ್ ಡಯಾಗನಲ್ಸ್ ಇನ್ ಎ ಪಾಲಿಗಾನ್ಗೆ ಫಾರ್ಮುಲಾ ಏನ್ ಯೂಸ್ ಮಾಡ್ತೀವಪ್ಪ ಅಂದ್ರೆ n into n minus 3 divided by 2. okay, so this is number of diagonals ಗೆ ಫಾರ್ಮುಲಾ, number of diagonals in a polygon. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾಲಿಗಾನ್ ಯಾವುದು, ಆಕ್ಟಾಗಾನ್ ಅಂತ ಹೇಳಿದ್ದಾರೆ. ಸೊ ಆಕ್ಟಾ ಮೀನ್ಸ್ 8 ಸೈಡ್ಸ್ ಇರುತ್ತೆ. ಸೊ ಹಂಗಂದ್ರೆ n ವ್ಯಾಲ್ಯೂ 8 ಆಗುತ್ತೆ. 8 into 8 minus 3 divided by 2. so that is nothing but 8 into 5 by 2. so 2 ones are 2 4s. so 5 into 4 ಅಂದ್ರೆ 20 ಡಯಾಗನಲ್ಸ್ ವಿ ಕ್ಯಾನ್ ಡ್ರಾ ಅಂತ ಅರ್ಥ. ಸೊ ಹಂಗಾಗಿ ಆಪ್ಷನ್ ಡಿ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 21 ನೋಡೋಣ. ಸೊ ಏನಿದೆ 21st ಕ್ವಶನ್, ಇಫ್ ಎ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು ಫಸ್ಟ್ ರೋ ಎಲಿಮೆಂಟ್ಸ್ 1 1, ಸೆಕೆಂಡ್ ರೋ ಎಲಿಮೆಂಟ್ಸ್ ಕೂಡ 1 1 ಇದೆ. ಸೊ ಇಲ್ಲಿ ಸ್ಯಾಟಿಸ್ಫೈಸ್ a ಪವರ್ 6 ಈಕ್ವಲ್ ಟು k ಇಂಟು a ಡ್ಯಾಶ್. ಸೊ a ಡ್ಯಾಶ್ ಮೀನ್ಸ್ ಹಿಯರ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. ಸೊ ಟ್ರಾನ್ಸ್ಪೋಸ್ ಮಾಡಿದ್ರೆ ಮತ್ತೆ a ಡ್ಯಾಶ್ ಕೂಡ ಮ್ಯಾಟ್ರಿಕ್ಸ್ ಏನೇ ಬರುತ್ತೆ ಹೌದಾ. ಸೊ ಎ ಡ್ಯಾಶ್ ಈಕ್ವಲ್ ಟು ಏನ್ ಬರುತ್ತೆ, ಮತ್ತೆ 1 1 1 1 ಬರುತ್ತೆ. ಸೊ ನಮ್ಗೆ ಏನ್ ಕೇಳಿದೆ ಇಲ್ಲಿ, a ಪವರ್ 6 ಈಕ್ವಲ್ ಟು k ಟೈಮ್ಸ್ ಆಫ್ ಎ ಡ್ಯಾಶ್ ಆದ್ರೆ ದೆನ್ ದ ವ್ಯಾಲ್ಯೂ ಆಫ್ k ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ತಿದ್ದಾನೆ. ಸೊ ಈಗ a ಸ್ಕ್ವೇರ್ ಫೈಂಡ್ ಔಟ್ ಮಾಡೋಣ. ಸೊ a ಸ್ಕ್ವೇರ್ ನ 1 1 1 1 ಇಂಟು 1 1 1 1. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ 1 1 1 ಪ್ಲಸ್ 1 ಅಂದ್ರೆ 2 ಆಯ್ತು. ಸೊ ಇದು ಕೂಡ ಸೊ ಎಲ್ಲ ನಮ್ಗೆ ಏನ್ ಬರುತ್ತೆ, 2 2 2 ಬರುತ್ತೆ. ಓಕೆ, ಸೊ ದಿಸ್ ಈಸ್ a ಸ್ಕ್ವೇರ್. ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡೋಣ, a ಸ್ಕ್ವೇರ್ ಇಂಟು a ಸ್ಕ್ವೇರ್ ದಟ್ ಈಸ್ ನಥಿಂಗ್ ಬಟ್ a ಪವರ್ 4. ಓಕೆ, ಸೊ a ಸ್ಕ್ವೇರ್ ಇಂಟು a ಸ್ಕ್ವೇರ್ ಮಾಡೋಣ. ಸೊ ಫಸ್ಟ್ ರೋ ಎಲಿಮೆಂಟ್ಸ್ 2 ಬರುತ್ತೆ, ಸೆಕೆಂಡ್ ರೋ ಎಲಿಮೆಂಟ್ಸ್ ಕೂಡ 2 ಬರುತ್ತೆ. ಸೊ 2 ಸಾರಿ ಕನ್ಸಿಡರ್ ಮಾಡೋಣ. ಸೊ ನಾವು ಲೆಟ್ ಅಸ್ ಮಲ್ಟಿಪ್ಲೈ ದಿಸ್ ಒನ್. 2 2s 4 ಪ್ಲಸ್ 2 2s 4. 4 ಪ್ಲಸ್ 4 ಅಂದ್ರೆ 8 ಆಯ್ತು. ಸೊ ಎಲ್ಲ ನಮ್ಗೆ ಏನ್ ಬರುತ್ತೆ, 8 8 8 8 ಬರುತ್ತೆ. ಓಕೆ, ಸೊ ಈಗ ಇಲ್ಲಿ ಒಂದು ಅಬ್ಸರ್ವ್ ಮಾಡೋದಾದ್ರೆ 8 ಏನಂತ ಬರೀಬಹುದು, 2 ಪವರ್ 3 ಹೌದಾ. ಸೊ ನೆಕ್ಸ್ಟ್ ಈಗೇನ್ ಫೈಂಡ್ ಔಟ್ ಮಾಡೋಣ, a ಪವರ್ 6 ಫೈಂಡ್ ಔಟ್ ಮಾಡೋಣ. a ಪವರ್ 6 ಅಂದ್ರೆ ಏನು, a ಪವರ್ 4 ಇಂಟು a ಸ್ಕ್ವೇರ್ ಅಂತ ಬರೀಬಹುದು. ಸೊ a ಪವರ್ 4 ಅಂದ್ರೆ ಏನಿದೆ ನಮ್ಗೆ ಇಲ್ಲಿ 8 8 8. ಸೊ 8. ಸೊ ನೆಕ್ಸ್ಟ್ a ಸ್ಕ್ವೇರ್ ಏನಿದೆ, a ಸ್ಕ್ವೇರ್ ಏನು ಎಲ್ಲ 2 ಇದೆ ಎಲಿಮೆಂಟ್ಸ್. ಸೊ ಇಲ್ಲಿ ಎಲ್ಲ 2 ಬರೆಯೋಣ. ಸೊ ನೆಕ್ಸ್ಟ್ ಏನಾಗುತ್ತೆ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಸೊ 8 2s 16 ಪ್ಲಸ್ 16 16 ಪ್ಲಸ್ 16 ಅಂದ್ರೆ ಏನಾಗುತ್ತೆ 32. ಸೊ ಹಂಗಂದ್ರೆ ಎಲ್ಲಾ ಎಲಿಮೆಂಟ್ಸ್ ಏನ್ ಬರ್ತವೆ ಈ ಮ್ಯಾಟ್ರಿಕ್ಸ್ ಅಲ್ಲಿ 32ನೇ ಬರ್ತವೆ. ಸೊ 32 ಏನಂತ ಬರೀಬಹುದು, 2 ಪವರ್ 6 ಅಂತ ಬರೀಬಹುದು. ಓಕೆ, ಸೊ ಈಗ ಎಲ್ಲಾ ಟರ್ಮ್ಸ್ 2 ಪವರ್ 6 ಇದೆ. ಸೊ ಹಂಗಾಗಿ 2 ಪವರ್ 6 ನ ಕಾಮನ್ ತೆಗೆದ್ರೆ ಸೊ ಏನಾಗುತ್ತೆ ಇಲ್ಲಿ 1 1 1 1. ಸೊ ದಿಸ್ ಈಸ್ ನಥಿಂಗ್ ಬಟ್ ವಾಟ್ 2 ಪವರ್ 6 ಇಂಟು a ಡ್ಯಾಶ್ ಅಂತಾನು ಬರೀಬಹುದು. ಸೊ ಕಂಪೇರ್ ಮಾಡೋದಾದ್ರೆ ಈಗ ನಮ್ಗೆ ಏನ್ ಬಂತು, a ಪವರ್ 6 ಈಕ್ವಲ್ ಟು 2 ಪವರ್ 6 ಇಂಟು a ಡ್ಯಾಶ್ ಅಂತ ಬಂತು. ಓಕೆ, ಸೊ ಹಂಗಾಗಿ ಸೊ ಇಲ್ಲಿ 2 ಪವರ್ 6 ಏನಂತ ಬರೀಬಹುದು, ಆಕ್ಚುಲಿ 32 ಅಂತ ಬರೆಯುವುದು. ಸೊ 32 ಇಂಟು a ಡ್ಯಾಶ್. ಸೊ a ಪವರ್ 6 ಈಕ್ವಲ್ ಟು 36 ಇಂಟು a ಡ್ಯಾಶ್ ಅಂದ್ರೆ k ವ್ಯಾಲ್ಯೂ ಏನಾಗುತ್ತೆ ನಮಗೆ 32 ಆಗುತ್ತೆ. ಸೊ k is equal to 32. ಸೊ ದಟ್ ಈಸ್ ಆಪ್ಷನ್ ಸಿ ಇಸ್ ಕರೆಕ್ಟ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೊತಿದ್ದೀನಿ. ಸೊ ಈ ವಿಡಿಯೋಗಳನ್ನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು.